ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಾ ಮಹೇಂದ್ರ. ಫೆಬ್ರವರಿ 21 ವಿಶ್ವ ಮಾತೃಭಾಷಾ ದಿನ. ನಮ್ಮ ಮಾತೃಭಾಷೆಯಾದ ಕನ್ನಡದ ಹಿರಿಮೆಯನ್ನು ಸಾರುವಂತಹ ಪದ್ಯವನ್ನ ಬೆಂಗಳೂರಿನ ಶ್ರೀ ಮೃತ್ಯುಂಜಯ ತೇಜಸ್ವಿ ಇವರು ರಚಿಸಿದ್ದಾರೆ. ಇದನ್ನ ನಾನು ಫೇಸ್ಬುಕ್ನಲ್ಲಿ ಶ್ರೀವತ್ಸ ಜೋಶಿ ಅವರ ಪೋಸ್ಟ್ನಲ್ಲಿ ಕಂಡೆ. ನನಗೆ ತುಂಬಾ ಇಷ್ಟ ಆಯಿತು. ಆದ್ದರಿಂದ ಇದನ್ನ ಅವರೇ ಓದುವ ಧಾಟಿ ಹಾಗೂ ಹಾಡುವ ಧಾಟಿಯನ್ನ ಕೊಟ್ಟಿದ್ದಾರೆ. ಐಗಿರಿ ನಂದಿನಿ ನಂದಿತ ಮೇದಿನಿ ಮಹಿಷಾಸುರ ಮರ್ದಿನಿ ಸ್ತೋತ್ರದ ಧಾಟಿಯಲ್ಲಿ ಹಾಡಿ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಮಾತೃಭಾಷಾ ದಿನದ ಶುಭಾಶಯಗಳು. ಭಾರತ ದೇಶದ ದಕ್ಷಿಣ ಭಾಗದ ಸುಂದರದಿ ಕರುನಾಡೊಳು ಮೈದೋರಿಹುದೈ ಚೆಲು ಕನ್ನಡ ಭಾಷೆಯ ಸಂಸ್ಕೃತಿ ವೈಭವವೆಲ್ಲೆಡೆಯೋಳ್ ಧಾರುಣಿಯಾಳಿದ ಹೊಯ್ಸಳ ಗಂಗ ಕದಂಬರ ಮೌರ್ಯರ ಕಾಲದಲೇ ಸೂರಿ ಕವೀಂದ್ರ ಕಲಾವಿದ ಶಿಲ್ಪಿಗಳೆಲ್ಲರೂ ಕಂಡರು ಕನ್ನಡದೊಳ್ ವ್ಯಾಸರ ರೀತಿ ಕುಮಾರ ಕವೀಂದ್ರರು ಭಾರತ ಕಾವ್ಯವ ನೀಡಿಹರೈ ದಾಸ ಪರಂಪರೆ ನಾಡಿಗೆ ನೀಡಿದೆ ಜೀವನ ಪಾಠವ ಕಬ್ಬಗಳೊಳ್ ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬುವ ಹಳ್ಳಿಯ ಸುಂದರ ತಾಣದೊಳ ಶಾಸನ ಸಿಕ್ಕುತ ಸಾರಿತು ಕನ್ನಡ ಭಾಷೆ ಪುರಾತನವೆನ್ನುತ್ತಲೀ ಆ ಶಿವರಾಮ ಕುವೆಂಪು ವಿಶಾರದ ಬೇಂದ್ರೆಯು ಮಾಸ್ತಿಯು ಜನ್ಮಿಸುತ್ತ ಭಾಷೆಯ ರಕ್ಷಣೆ ಮಾಡಿದರೆಲ್ಲರೂ ಕನ್ನಡ ತಾಯಿಯ ನರ್ಚಿಸುತ್ತ ಭೂಷಣಗೊಂಡಿತು ಕನ್ನಡ ಭಾಷೆ ವಿಭೂಷಣ ಭೂಷಣ ಪದ್ಮಗಳೊಳ್ ಪೋಷಣೆಯಾಗುತ್ತ ಕಣ್ಮನ ಮುಟ್ಟಿತು ರಾಜಕುಮಾರರ ಚಿತ್ರಗಳೊಳ್ ಸಾಸಿರ ವರ್ಷದ ಹಿನ್ನೆಲೆ ಹೊಂದಿದ ಕನ್ನಡ ಭಾಷೆಯ ಹೆಮ್ಮೆಯಿದೈ ಮಾಸದೆ ತೋಷದಿ ಕಂಪನು ಸೂಸುತ ವಿಶ್ವದಲ್ಲೆಲ್ಲೆಡೆ ಕಾಶಿಸಲೈ ಮಾಸ ನವೆಂಬರು ಮಾತ್ರವೇ ಸಾಲದು ನಿತ್ಯವು ಪರ್ವವ ಮಾಡುತ್ತಿರೈ ಮೀಸಲು ಜೀವನ ಕನ್ನಡಕ್ಕೆನ್ನುತ ಸಂತತ ಭಾಷೆಯೊಳಾಡುತ್ತಿರೈ ಮೀಸಲು ಜೀವನ ಕನ್ನಡಕ್ಕೆನ್ನುತ ಸಂತತ ಭಾಷೆಯೊಳಾಡುತ್ತಿರೈ ಮೀಸಲು ಜೀವನ ಕನ್ನಡಕ್ಕೆನ್ನುತ ಸಂತತ ಭಾಷೆಯೊಳಾಡುತ್ತಿರೈ.